ಹಾಯ್ ಫ್ರೆಂಡ್ಸ್, ವಾರದಲ್ಲಿ ಒಂದಿನಾದ್ರೂ ರೆಸ್ಟ್ ಬೇಕು ಯಾರಿಗಾದರೂ. ಅದಕ್ಕೋಸ್ಕರ ನಾವು ಈ ಭಾನುವಾರ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲಿಂದ ಹೋಗೋದಂದರೆ ಕೆಂಗೇರಿಲಿರುವ ನಮ್ಮ ಶಿವ ಬ್ರದರ್ ಮನೇಲಿ ಎಲ್ಲ ಬಂದುಬಿಟ್ಟು ಅಲ್ಲಿಂದ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಅಂದ್ಕೊಂಡಿರೋದು ಇಲ್ಲಾಂದರೆ ಬೆಂಗಳೂರು ಸಮೀಪದಲ್ಲಿರುವ ಮಂಚನಬೆಲೆ ಡ್ಯಾಮ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಇದ್ದಾರೆ, ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ರೆಡಿ ಇದ್ದಾರೆ. ಇನ್ನೇನು ಹೋಗೋದೆ ಇವಾಗ. ಅಷ್ಟರೊಳಗಡೆ ನಮ್ಮ ಬ್ರದರು ಏನು ಟೀ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೂತ್ಕೊಂಡ್ವಿ ಅವ್ರ ಮನೇಲಿ. ಅವ್ರ ಮನೆ ಒಳಗಡೆ ಹೋಗಿ ಏನು ಹೇಳ್ತಾರೆ ಗೊತ್ತಿಲ್ಲ, ನೋಡೋಣ. ಟೀ ಮಾಡಿಸ್ತಾರೆ ಅಂದ್ಕೊಂಡಿದ್ದೀನಿ. ಟೀ ಮಾಡಿಸಲ್ಲಂತೆ, ಬೇಡ ಟೈಮ್ ಆಗುತ್ತೆ, ಹೇಗೆ ಹೋಗೋಣ ಬನ್ನಿ, ಅಲ್ಲೆಲ್ಲಾದರೂ ಕುಡಿದ್ರೆ ಆಯಿತು ಅಂತ ಬಂದರು. ಇನ್ನೇನೆಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಕೆಳಗಡೆ ಒಬ್ಬೊಬ್ಬರೇ. ಇದೊಂಥರ ನವಗ್ರಹ ಫಿಲಮ್ನಾಗ ಬಂದಂಗೆ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಎಲ್ಲರೂ ಬಂದರು. ಇನ್ನೇ ನಮ್ಮ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಕಾರಲ್ಲಿ ಹೋಗ್ತಾರೆ, ನಾವು ಮಾತ್ರ ಬೈಕ್ನಲ್ಲಿ ಹೋಗ್ತೀವಿ. ಯಾಕಂದರೆ ಅದರಲ್ಲಿ ಜಾಗ ಇಲ್ಲ, ಅದಕ್ಕೋಸ್ಕರ ಅಷ್ಟೇ. ಅಲ್ಲಿಂದ ಸೀದಾ ಬಂದಿದ್ದೆ ನಾವು ಮಂಚನಬೆಲೆ ಡ್ಯಾಮ್ಗೆ. ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಇದೇ ಥರ ಎಂಜಾಯ್ ಮಾಡಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ತಿಂಗಳಲ್ಲಿ ಒಂದ್ಸಲ ಆದರೆ ಈ ಥರ ಹೊರಗಡೆ ಟ್ರಿಪ್ ಬಂದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಬೇಜಾರಾದಲ್ಲಿರ್ಬೋದು, ಖುಷಿಯಿಂದ ಇರ್ಬೋದು. ಬೆಂಗಳೂರಲ್ಲಿ ಕೆಲಸ ಮನೆ ಅದೇ ಇದ್ದಿದ್ದು. ಅದಕ್ಕೋಸ್ಕರ ಇಲ್ಲೇ ಬೆಂಗಳೂರು ಸಮೀಪದಲ್ಲಿರುವ 50 ಕಿಲೋಮೀಟ್ರ್ ಒಳಗಡೆ ಇರುವ ಈ ಪ್ಲೇಸಿಗೆ ಬಂದು ಹೋಗಿದ್ದಕ್ಕೆ ಏನೋ ಒಂಥರ ತುಂಬ ಸಂತೋಷ ಆಯಿತು. ಅದಕ್ಕೋಸ್ಕರ ನಿಮಗೂ ಹೇಳ್ತಿದ್ದೀನಿ, ಬನ್ನಿ ನೋಡ್ಕೊಂಡು ಹೋಗಿ. ನಾವು ಅಲ್ಲಿಂದ ಪ್ಲೇಸ್ ನೋಡ್ಕೊಂಡು ಮುಗಿಸ್ಕೊಂಡು ಖುಷಿಯಿಂದ ಒಂದೆರಡು ಫೋಟೋ ತೊಗೊಂಡ್ವಿ. ಫೋಟೋ ತೊಗೊಂಡು ನಮ್ಮ ಸಿಸ್ಟರ್ಸ್ ಎಲ್ಲ ನಮ್ಮದು ಒಂದಿರಲಿ ಅಂತ ಅವ್ರ ಜೊತೆಗೆ ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ದೊಡ್ಡಾಲದ ಮರ ಅಂತ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ದೊಡ್ಡಾಲದ ಮರ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡೋಣ ಎಷ್ಟು ಚೆನ್ನಾಗಿದೆ, ಅದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಒಂದು ನೋಡೋಣ ಹೆಂಗೆ ಇದೆ ಅಂತ. ದೊಡ್ಡಾಲದ ಮರ ಬಂದ್ವಿ ನೋಡೋಣ ಅಂತ. ಹೊರಗಡೆ ಇರುವಂತಹ ಸ್ಥಳ ಇದು. ಇದು ದೊಡ್ಡಾಲದ ಮರ, 400 ವರ್ಷದ ಹಳೆಯ ಮರ ಅಂತ. ಇದು ತುಂಬಾ ಚೆನ್ನಾಗಿದೆ ಮರ. ಪ್ಲೇಸ್ ತುಂಬ ಚೆನ್ನಾಗಿದೆ. ಈ ಮರನ ನೋಡ್ತಾ ಇದ್ರೆ ನೆನಪಾಗೋದು ಒಂದು ಸಾಂಗು. ಅಲ್ಲಿಂದ ಸೀದಾ ಬಂದಿದ್ದು ನಾವು ಬ್ರದರ್ ಮನೆಗೆ. ಲಾಸ್ಟಿಗೆ ಬಂದು ಟೀ ಕಾಸ್ಕೊಟ್ರು, ಕುಡಿದ್ವಿ. ಅಷ್ಟರೊಳಗಡೆ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಅಕ್ಕ. ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಇನ್ನೇನು ಅಡುಗೆ ರೆಡಿ ಆಗುತ್ತೆ, ಇವಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಡುಗೆ ರೆಡಿಯಾಗಿದೆ, ಎಲ್ಲರೂ ಊಟ ಮಾಡ್ತಿದ್ದೀವಿ.
ಎಲ್ಲರೂ ಊಟ ಮಾಡ್ತಿದ್ದಾರೆ. ಇನ್ನೇನು ಊಟ ಮಾಡಿದ ತಕ್ಷಣ ಇನ್ನೇನು ಊಟನೂ ಖಾಲಿ ಆಯಿತು, ಇವತ್ತಿನ ವಾರನೂ ಖಾಲಿ ಆಯಿತು. ಇವತ್ತು ವಾರ ಖಾಲಿ ಆಯ್ತದೆ, ಇವತ್ತಿನ ದಿನ ಖಾಲಿ ಆಯಿತು ಅಂತ ಅರ್ಥ.